ರೂಪಣಾತ್ಮಕ ಮೌಲ್ಯಮಾಪನ 1 ಪ್ರಶ್ನೆ ಪತ್ರಿಕೆ. ವಿಷಯ ಪ್ರಥಮ ಭಾಷೆ ಕನ್ನಡ. ತರಗತಿ 9ನೇ ತರಗತಿ. ಗರಿಷ್ಠ ಅಂಕಗಳು 20. ಸಮಯ 1 ಗಂಟೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 313 ಹೆಂಗಸು ಪದವು ಈ ಕೆಳಗಿನ ಯಾವ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ? ಅ. ಅಂಕಿತನಾಮ. ಬ. ರೂಢನಾಮ. ಕ. ಅನ್ವರ್ಥನಾಮ. ದ. ಭಾವನಾಮ. ಕೆಳಗಿನವುಗಳಲ್ಲಿ ಸಕರ್ಮಕ ಧಾತು ಯಾವುದು? ಅ. ನಾಗು. ಬ. ಆಳು. ಕ. ಓದು. ದ. ಕುಣಿ. ಈ ಜಗ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು? ಅ. ಉಪಮಾ ಅಲಂಕಾರ. ಬ. ರೂಪಕ ಅಲಂಕಾರ. ಕ. ಯಮಕ ಅಲಂಕಾರ. ದ. ಉತ್ಪ್ರೇಕ್ಷೆ ಅಲಂಕಾರ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯಾಗುವ ಸಂಬಂಧಿತ ಪದವನ್ನು ಬರೆಯಿರಿ. 111 ಧ್ವನಿ, ದನಿ, ಜುಗ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 313 ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು? ಕಡಿದೊಗೆಯಬೇಕಾದ ಪಾಶಗಳು ಯಾವುವು? ಪುಟ್ಟ ಹಕ್ಕಿ ತನ್ನ ಗೂಡನ್ನು ಹೇಗೆ ಕಟ್ಟುತ್ತದೆ? ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 224 ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಪಾರಿವಾಳಗಳ ಆನಂದಕ್ಕೆ ಕಾರಣವೇನು? ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. 122 ಪ್ರಾಚೀನ ಗುಡಿಗೋಪುರಗಳು ಗೂಬೆ ಮನೆಗಳಾಗಿದ್ದವು. ಕೃತಿಕಾರರ ಪರಿಚಯ. 122 ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ವಾಕ್ಯರೂಪದಲ್ಲಿ ಬರೆಯಿರಿ. ರಾ. ಕೆ. ಶಿವರಾಮ ಕಾರಂತ ಅಥವಾ ಸಾಸಲು ಮರುಳಯ್ಯ ಅವರ ಬಗ್ಗೆ ಪರಿಚಯಿಸಿ. ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ. 122 ನವಭಾವ ನವಜೀವ. ವೀರಧ್ವನಿ ಏರಬೇಕು. ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಿರಿ. 122 ಪಾರಿವಾಳ ಪದ್ಯದ ಮೌಲ್ಯಾಧಾರಿತ ಸಾರಾಂಶವನ್ನು ಬರೆಯಿರಿ. ಗಾದೆ ಮಾತನ್ನು ವಿಸ್ತರಿಸಿ ಬರೆಯಿರಿ. 111 ತುಂಬಿದ ಕೊಡ ತುಳುಕುವುದಿಲ್ಲ ಅಥವಾ ದೇಶ ಸುತ್ತು ಕೋಶ ಓದುವ.